ಗೀತಾ ಮೇಡಮ್, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಫಸ್ಟು ತಾಯಿಗೊಂದು ಆತಂಕ ಇದ್ದೇ ಇರುತ್ತೆ. ಸ್ಟುಡಿಯೋದಲ್ಲಿ ರಾಜೇಶ್ವರಿ ಅವರು ಇದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ಅವ್ರಿಗೆ ಕೊಡ್ತೀನಿ ನಾನು. ಗೀತಾ ಮೇಡಮ್ ಇದ್ದಾರೆ, ಪ್ಲೀಸ್ ಗೋ ಹೆಡ್. ರಾಜೇಶ್ವರಿ ಅವರೇ. ಹಲೋ, ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ. ನೀವು ನಮಸ್ಕಾರ. ನಮ್ಮ ಸೇವಂತಿ ಹೆಂಗಿದಾವ್ರಿ? ಮಗು ಚೆನ್ನಾಗಿದೆ. ನಾನು ರಾತ್ರಿ 8 ಗಂಟೆನಲ್ಲಿ ಬಿಟ್ಟು ಬರ್ಬೇಕಾದ್ರೆ ಅಕ್ಕ ನನ್ನ ಬಿಟ್ಟು ಹೋಗ್ಬೇಡ ಅಂತ ನನ್ನನ್ನು ಕೇಳ್ತಪ್ಪ. ಮಗು ತುಂಬಾ ಕ್ಯೂಟ್ ಆಗಿದೆ, ಮಗು ಆರೋಗ್ಯವಾಗಿದೆ. ಮಗು ನೀವೇನು ಯೋಚನೆ ಮಾಡೋದೇನ್ ಬೇಕಾಗಿಲ್ಲ. ಇನ್ನೇನಾದ್ರೂ ಕ್ವಶನ್ ಇದೆಯಾ? ಹಲೋ. ಇಲ್ಲ, ಅವರು ಒಳಗ್ ಶುರು ಮಾಡ್ಬಿಟ್ರು ಒಂಥರ. ಬಿಕಾಸ್ ನೀವು ನೆನ್ನೆ ರಾತ್ರಿ ನಡೆದಿದ್ದು ಹೇಳಿದ್ರಲ್ಲ, ಅವ್ರಿಗೊಂಥರ ಫೀಲ್ ಆಯ್ತು ಗೀತಾ ಅವ್ರೆ. ಇಲ್ಲ ಮಗು ನನ್ ಸ್ಯಾರಿ ಇಟ್ಕೊಂಡು ಸೆರಗ್ನ ಇಟ್ಕೊಂಡು ಅಕ್ಕ ಅಂದ್ಬಿಡ್ತು ಸರ್. ಆ 5 ಅವರ್ ನಲ್ಲಿ ನಾನು ತುಂಬಾ ಸ್ಪ್ಯಾನ್ ಆಫ್ ಟೈಮ್ ಮಗು ಜೊತೆ ಜಾಸ್ತಿ ಇಂಟ್ರಾಕ್ಟ್ ಆಗಿರ್ಲಿಲ್ಲ. ಆ ನಾವು 7 ಗಂಟೆನಲ್ಲಿ ರೆಸ್ಕ್ಯೂ ಮಾಡಿದ್ದು ಮಗುನ 8 ಗಂಟೆಗೆ ಅಲ್ಲಿ ಬಿಟ್ಟಿದ್ದು ಮಗುನ ಸಾಧಾರಕ್ಕೆ, CWCಗೆ, ಬಾಲಕರ ಬಾಲ ಮಂದಿರ ಕಿದ್ವಾಯಿ ಹತ್ರ ಇರುತ್ತೆ, ಅಲ್ಲಿ ಬಿಟ್ಟು ಬರ್ತೀವಿ. ಏನು ಪ್ರಾಬ್ಲಮ್ ಇಲ್ಲ, ಮಗು ಚೆನ್ನಾಗಿದೆ. ಅಕ್ಕ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಸರ್, ಮಗುಗೆ ಏನೂ ಗೊತ್ತಾಗೋದಿಲ್ಲ ಸರ್. ಮಗು ಅಂದ್ರೇನೆ ಏನೂ ಗೊತ್ತಾಗೋದಿಲ್ಲ. ಸೋನುಗೌಡ ಅವ್ರು ಹೇಳಿದ್ರು, ಇವ್ರು ಅಮೌಂಟ್ ಕೇಳಿದ್ರು ಅಂತ ನನ್ನ ಹತ್ರ ಹೇಳಿದ್ರು. ಚಿನ್ನನ ಬೆಳ್ಳಿನ ನಾನ್ ನಿಮ್ಗೆ ಅಮೌಂಟ್ ಕೊಡೋದಕ್ಕೆ ಅಂತ ಸೋನುಗೌಡ ಅವರು ಶಾಂಭವಿ ಅವರು ಹೇಳಿದ್ರಂತೆ. ಸರ್, ಚಿನ್ನಕ್ಕಿಂತ ಬೆಳ್ಳಿಕ್ಕಿಂತ ಅಮೂಲ್ಯವಾದವರು ಸರ್. ನನ್ಗೂ ಒಬ್ಬನ್ ಮಗ ಇದ್ದಾನೆ. ಇನ್ನೊಂದು 2022 ನಲ್ಲಿ ಮೇಡಮ್ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಮನೆಗೆ ಇನ್ನು ಕಳಿಸಿದ್ರು ಅಂತ ನಾನ್ ಕೇಳ್ತಾ ಇದ್ದೀನಿ. ಇವೊಂದು ಅವ್ರು ಏನಾದ್ರೂ ಕೊಟ್ಟಿರ್ಲಿ, ನಮ್ ಮಕ್ಕಳನ್ನ ನಮ್ ಸ್ವಂತ ಮನೆ ಪಕ್ಕದ ಮನೆಗೆ ಒಂದು ಬಿಡೋದಿಲ್ವಲ್ಲ ಸರ್. ಆಸ್ ಎ ಪೇರೆಂಟ್ ಆಗಿ ಇವಾಗ ಪಬ್ಲಿಕ್ ಎಲ್ಲರೂ ಕೇಳಿಸ್ಕೊಂತಾ ಇದೀರಲ್ಲ, ನೀವು ತಾಯಿ ತಂದೆ ಆಗಿದಿರಲ್ಲ, ನಾನ್ ನಿಮ್ಮ ರೆಸ್ಪೆಕ್ಟ್ಫುಲ್ ಆಗಿ ಆಸ್ ಎ ಮದರ್ ಕೇಳ್ತಾ ಇದೀನಿ. ಒಂದು ದಿನಕ್ಕಿಂತ ಜಾಸ್ತಿ ನಿಮ್ ಮಕ್ಕಳನ್ನ ನಿಮ್ ಪಕ್ಕದ ಮನೆಯಲ್ಲಿ ಬಿಟ್ಟಿದೀರಾ ಹೇಳಿ. 2ನೇ ಕ್ವಶನ್, ನಾನು ಈ ಜಾಬ್ಗೆ ಜಾಯಿನ್ ಆಗಿ 1.5 ತಿಂಗಳು ಮಾತ್ರ ಆಯ್ತು. ನಾನು ಎಷ್ಟು ಗೋತ್ರೂ ಆಗಿದ್ದೀನಿ ಅಂದ್ರೆ ನನ್ನ ಕೈ ಕಾಲುಗಳಲ್ಲಿ ಎಲ್ಲೆಲ್ಲಿ ಗಾಯಗಳಾಗಿದೆ. ಬನ್ನಿ ಆಫೀಸ್ ಹತ್ರ ಬನ್ನಿ, ನಾನ್ ತೋರಿಸ್ತೇನೆ. ಒಂದು ಭಿಕ್ಷೆ ಬೇಡಬೇಕಾದ್ರೆ, ಒಂದು ಮಗುನ ರೆಸ್ಕ್ಯೂ ಮಾಡ್ಬೇಕಾದ್ರೆ ನನ್ನ ಕಾಲ್ ಬೆರಳೆ ಹೋಗಿದೆ ಸರ್. ಫುಲ್ ಹೋಗಿದೆ, ಬೆರಳೆ ಹೋಗಿದೆ. ನಮ್ಗೆ ಶಾಂಭವಿ ಮೇಡಮ್ ಒಬ್ರೆಲ್ಲ ಕೇಸ್ ಇಲ್ಲಿ ಎಲ್ಲಾ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತೀವಿ ಸರ್. ಮೊನ್ನೆ ಒಂದು ವಾರದ ಹಿಂದ್ಗಡೆ ಏನಾಗಿದೆ, ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರ್ತಾರೆ. ಸ್ವಂತ ಅಣ್ಣ ಒಂದು ತಂಗಿನ ಪ್ರೆಗ್ನೆಂಟ್ ಮಾಡಿದಾನೆ. ಈ ಮಗು ಎಲ್ಲಿಗೂ ಹೋಗ್ಬೇಕು ಇವಾಗ ಹೇಳಿ? ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, ನಾವೇನ್ ತಪ್ಪು ಮಾಡ್ಲಿಲ್ಲ. ಸೋನುಗೌಡ ಅವರೇ ಹೇಳಿದ್ದಾರೆ, ಒಂದು ವಿಡಿಯೋ ಮಾಡೋದಕ್ಕೆ 4 ದಿನ ಆಗತ್ತೆ ಅಂದ್ರೆ ನನ್ನ ಮಗುನ ಇಟ್ಕೊಂಡು 20 ವಿಡಿಯೋಗಳು 15 ದಿವಸದಲ್ಲಿ ಮಾಡಿಸ್ಕೊಂಡಿದ್ದಾರೆ ಸರ್. ಕೂಲಿ ಕೆಲಸ ಮಾಡಿಸ್ಕೊಂಡವ್ರೆ. ಅರ್ಥ ಆಗ್ತಿದ್ಯಾ? ಅದ್ ಯಾವ್ದೋ ಒಂದು ಹುಡುಗ, ಇದೊಂದು ಕೇಸ್ ನಾನ್ ನೋಡ್ಲಿಲ್ಲ ಸರ್. ಪೋಕ್ಸ್ ಹಾಕ್ಬೇಕಿತ್ತು ಆ ಹುಡುಗನ್ ಮೇಲೆ. ಆ ಹುಡುಗ ಹೆಂಗ್ ಹೊಡೆದ ಸರ್? ಶಾಂಭವಿ ಗೌಡ ಅವರು, ಶಾಂಭವಿ ಮತ್ತೆ ಒಂದು ಹುಡುಗ ಮಾತ್ರ ಮನೆಯಲ್ಲಿ ಇರ್ತಾರೆ. ಯಾವುದೇ ಏಜ್ ಆದಂತ ಪೇರೆಂಟ್ಸ್ ಆಗ್ಲಿ, ಒಂದು ಮಗುವಿನ ಎತ್ತಂತ ಯಾವುದೇ ವ್ಯಕ್ತಿ ಆಗ್ಲಿ ಆ ಮನೆಯಲ್ಲಿ ಇರೋದಿಲ್ಲ. ಅಂತ ಮನೆಯಲ್ಲಿ ಆ ಮಗು ಎಷ್ಟು ಸೇಫ್ ಆಗಿತ್ತು ನೀವೇ ಹೇಳಿ ಸರ್. ಸೇಫ್ ಆಗಿತ್ತು. ಊಟ ಕೊಟ್ಬಿಟ್ರೆ, ಬಟ್ಟೆ ಕೊಟ್ಬಿಟ್ರೆ ಬಂದ್ಬಿಡ್ತಾ ಸರ್ ಭಾಗ್ಯ? ಚಿನ್ನ ಕೊಟ್ಬಿಟ್ರೆ? ನಾವು ಮನೆಯಲ್ಲಿ ಇದು CWC ಪ್ರೊಡ್ಯೂಸ್ ಮಾಡಿದಾಗ ಆ ಮಗು ಅಥವಾ ₹1 ಬೆಲೆ ಬಾಳುವಂತ ವಸ್ತು ಇರ್ಲಿಲ್ಲ ಸರ್. ನಾವ್ ಬರೀತೀವಿ ಅಲ್ಲಿ ಏನೇನ್ ಇರುತ್ತೆ ಮಗು ಹತ್ರ ಅಂತ. ಮಗು ಹತ್ರ ನಾನು ಸೇವಂತಿ ಹತ್ರ ಕೇಳ್ದೆ, ಎಲ್ಲ ಓಲೆಯಲ್ಲಿ ಚಿನ್ನದ ಓಲೆನೂ ಗೊತ್ತಿಲ್ಲ ಸರ್. ಓಲೆನೂ ಇರ್ಲಿಲ್ಲ ಅಲ್ಲಿ. ಕೊಟ್ಟಿದ್ದೀನಿ ಅಂದ್ರೆ ಎಲ್ಲಿ ತೋರಿಸಿ? ಮಗು ಹತ್ರ ಏನಿದೆ? ವಿಡಿಯೋದಲ್ಲಿ ಹೇಳಿದಾರೆ ಮೇಡಮ್, ಓಲೆ ಕೊಟ್ಟಿದ್ದೀನಿ. ಇವಾಗ ನನ್ನ ಗಂಡ ನಾನು ಕೊಡ್ಸಿರೋ ಓಲೆನ ಇದುವಾಗೂ ತರ್ಸಿಲ್ಲ ಸರ್. 4 ವರ್ಷ ಆಯ್ತು ಕೊಟ್ಟು. ಎಲ್ಲಿದೆ ಸರ್? ಒಂದ್ ₹10 ಓಲೆ ಇದೆ ಮಗು ಹತ್ರ. ನಾನು ಅದು ಕೊಡ್ತೀನಿ, ಇದು ಕೊಡ್ಸಿದೀನಿ ಅಂತ ಉದ್ಯೋಗಸ್ಕೋಸ್ಕರ ಸರ್. ಇಲ್ಲಿ ಸಾರ್ವಜನಿಕರಿಗೆ ಹೇಳಿ ಒಂದ್ ಸ್ವಲ್ಪ ಬುದ್ಧಿವಾದ. ಆ ಮಗು ಗೆಡೆ ಹಾಕಕ್ಕ, ಆ ಮಗು ಹತ್ರ ಅಡ್ಗೆ ಮಾಡ್ಸಕ್ಕ, ಆ ಮಗುನ ಇಲ್ಲಿ ಕರ್ಕೊಂಡೋಗಕ್ಕ, ಅಲ್ಲಿ ಕರ್ಕೊಂಡೋಗಕ್ಕ, ರಾತ್ರಿ 11 ಗಂಟೆನಲ್ಲಿ ಮಗುನ ಹೊರಗಡೆ ಆ ಮಗು ಜೊತೆಗೆ ಇನ್ನೊಂದು ಮಗುನು ಬಂದಿದೆ.
ಇಬ್ಬರು ಪೇರೆಂಟ್ಸ್ ಎಷ್ಟು ತಾಯಿ ಒಬ್ಳು ಅಲ್ಲಿ ಮಗುನ ಕರ್ಕೊಂಡ್ ಬಂದಿದ್ದಾರೆ ಮೇಡಮ್. ಸೀರಿಯಲ್ ಮಾಡ್ತಿದ್ದ ಆ ಮಗು, ರಾತ್ರಿ ಮಲ್ಕೊಂಡಿರೋ ಮಗುನ ಎಬ್ಬರಿಸ್ಬಿಟ್ಟು ಬಟ್ಟೆ ಕೊಡು ಅಂತ ಕೇಳ್ತಿದಾರೆ. ಆ ಮಗು ಹೆಸರೇನು ಮರ್ತೋದೆ ನಾನು. ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂತ ರಾತ್ರಿನಲ್ಲಿ ಆ ಚಳಿನಲ್ಲಿ ಮಕ್ಕಳಿಗೆ ಕಂಫರ್ಟಬಲ್ ಆಗ್ತಿಲ್ಲ ಅಂತ ಮಗುನ ಎಬ್ಬರಿಸ್ಬಿಟ್ಟು ನಿಮ್ಮ ವ್ಯೂಸ್ಗೋಸ್ಕರ ಮಕ್ಕಳ ಜೀವನದ ಜೊತೆ ಏನಕ್ಕೆ ಆಟ ಆಡ್ತೀರ ಸರ್? ಇಲ್ಲಿ ಉಗಿಬೇಕಾಗಿರೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನಕ್ಕೆ ಸರ್ ಅಮೌಂಟ್ ಕೊಡ್ಬೇಕು ಇವ್ರಿಗೆ? ಏನೋ ಒಂದು ವಿಡಿಯೋ, ಅದು ಎಜುಕೇಟೆಡ್ ಆಗಿರೋ ವಿಡಿಯೋಗಳಿಗೆ ಮಾತ್ರನೇ ಅಮೌಂಟ್ ಕೊಡ್ಲಿ ಸರ್. ಇವರೆಲ್ಲ ಇವಾಗಿನ ಪರಿಸ್ಥಿತಿ ಯುವ ಪೀಳಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ವಿಡಿಯೋಗಳು ಮಾಡೋದಕ್ಕೆ ರೆಡಿ ಆಗ್ಬಿಟ್ಟವ್ರೆ ಸರ್. ನಾಳೆ ಭಾರತದ ಪರಿಸ್ಥಿತಿ ಏನು ಸರ್? ಎಷ್ಟು ದಿನ ಇರುತ್ತೆ ಸರ್ ನಿಮ್ಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಷ್ಟು ದಿನ ಊಟ ಹಾಕುತ್ತೆ ಸರ್? ಮಚ್ ಕನ್ಸರ್ನ್. ಈ ಕ್ವಶನ್ಗೆ ಆನ್ಸರ್ ಹೇಳಿ ಸರ್ ಪ್ಲೀಸ್. ಭಿಕ್ಷೆ ಬೇಡವ್ರನ್ನ ನಾವು ಇದು ಮಾಡ್ತಾ ಇಲ್ವಾ ಸರ್? ಬಂದು ಆಫೀಸಲ್ಲಿ ಒಂದ್ 10 ನಿಮಿಷ ಕುತ್ಕೊಂಡು ನೋಡಿ ನಾವು ಎಷ್ಟು ಜನನ ಸೇವ್ ಮಾಡಿದೀವಿ ಅಂತ. ಮೊನ್ನೆ ಒಂದ್ ಹುಡುಗಿ ಬಿಹಾರದಲ್ಲಿ ಬಾಲ್ಯ ವಿವಾಹ ಆಗಿ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದೆ. ನಾವು ಹೋಗಿದ್ದೀವಿ, ಆ ಪ್ಲೇಸ್ ಹೋಗಿದ್ದೀವಿ. ಎಷ್ಟು ಕೆಲಸ ಮಾಡ್ತಾ ಇದೀವಿ ಅಂತ ನಮಗ್ ಗೊತ್ತು ಸರ್. ನಮ್ಮ ಹೊಟ್ಟೆ ಉರ್ಸ್ಬಿಡಿ. ನನಗ್ ಗೊತ್ತಾಯ್ತು. ಆದ್ರೆ ಒಂದ್ ಫ್ಯಾಕ್ಟ್ ನಿಮ್ ಕೇಳಿ, ನನ್ಗೆ ಇಲ್ಲಿ ಯಾರು ನನಗೆ ನಾವ್ SK ಆಫೀಸ್ ಎಲ್ಲ ಹೋಗಿ ಒರಿಜಿನಲ್ ಈ ಹುಡುಗಿದು ಆಧಾರ್ ನಲ್ಲಿ ಇರೋ ಅಡ್ರೆಸ್ ಪ್ರೂಫ್ ಮಾತ್ರ ಕೊಟ್ರು. ಜೈನಗರ್ ಹೋಗಿದೀವಿ ಸರ್, ಅಲ್ಲಿ ಆ ಹುಡುಗಿ ಅಡ್ರೆಸ್ ಇಲ್ಲ. ನಾನು ಕಾನೂನು ಅಡ್ವೊಕೇಟ್ ಆಗಿರೋದ್ರಿಂದ ನಾನ್ ಬೇರೆ ರೀತಿಯಿಂದ ನಾನ್ ನಂಬರ್ ತಗೊಂಡು ಅವ್ರ ಮನೆಗೆ ಹೋಗಿ ಕಂಡುಹಿಡಿದು ನಿಮ್ಗೆ ಇದು ಅಂತ ತೋರ್ಸಿದ್ನಲ್ಲ, ಅದು ನನ್ ತಪ್ಪು. ಅದೇ ಒಂದು ಕರೆಸ್ಬಿಟ್ಟು ಶಾಂಭವಿ ಗೌಡನ ನಮ್ಮನೆ ಕರೆಸ್ಬಿಟ್ಟು, ಅಮ್ಮ ನಿನ್ ಮೇಲೆ ಈ ತರ ಕೇಸ್ ಆಗ್ತಿದೆ, ನನ್ಗೆ ಇಷ್ಟು ಅಮೌಂಟ್ ಕೊಡು, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದಿದ್ರೆ ಆವಾಗ ನಿಮ್ಗೆ ಗೀತಾ ಕರೆಕ್ಟ್ ಅಲ್ವಾ? ಏನ್ ದುರಂತ ಸರ್. ನಾನು ಏನಾದ್ರೂ ಒಂದು ತಪ್ಪು ಮಾಡಿದೀನ ತೋರಿಸಿ ಮಗುನ ರಾತ್ರಿ 10 ಗಂಟೆನಲ್ಲಿ ಇದು ಮುಪ್ಪಿಗೆ ಕರ್ಕೊಂಡ್ ಹೋಗ್ತಿರಲ್ಲ, ಅಲ್ಲಿ ಯಾವ್ದಾದ್ರು ನಿರ್ಭಯ ಕೇಸ್ ಮಗು ಮೇಲೆ ಆಗಿದ್ರೆ ಆವಾಗ ನೀವುಗಳು ನಮ್ಮನ್ನ ಅಂತ ಉಗಿತಾ ಇದ್ರ ನೀವು? ನೀವು ಕೇಳ್ತಾ ಇದೀರಲ್ಲ, ಪಬ್ಲಿಕ್ ಭಿಕ್ಷೆ ಬೇಡ ಅವ್ರನ್ನ ಬಿಟ್ಬಿಟ್ಟಿದ್ದೀರಾ, ಸೌಜನ್ಯ ಕೇಸ್ ಇದೀರಾ ಅಂತ. ಭಾರತದ ಕಾನೂನ ಅರಿವು ಮಾಡ್ಕೊಳ್ಳಿ ಸರ್. ಒಂದ್ಸಲಿ FIR ಹಾಕಿ ಅದು ಕಾನೂನ್ಗೆ ಹೋದ್ಮೇಲೆ, ಕೋರ್ಟ್ಗೆ ಹೋದ್ಮೇಲೆ, ಕೋರ್ಟ್ ಇಸ್ ಸುಪ್ರೀಂ ಸರ್. ಇಲ್ಲಿ ನಾವಲ್ಲ. ನಾಳೆ ನಾನೇ ಒಂದು ಮಗುನ ರೆಸ್ಕ್ಯೂ ಮಾಡಿ ನಮ್ಮ ಮನೆಯಲ್ಲಿ ಒಂದ್ 4 ಗಂಟೆ ಇಟ್ಕೊಂಡೆ ಅಂದ್ರೆ ನಮ್ಮ ಅಧಿಕಾರಿಗಳು ನನ್ಗೆ ನೋಟಿಸ್ ಏನು ಕೊಡೋದಿಲ್ಲ ಸರ್. ಇಲ್ಲಿ FIR ಹಾಕ್ತಾರೆ, ನನ್ನ ಮೇಲೆನೆ FIR ಹಾಕ್ತಾರೆ. ಏನು ಕರ್ಕೊಂಡೋದೆ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಏನು ಅಂದ್ರೆ ಆಶಾ ಮೇಡಮ್ ಅವ್ರಿಗೆ ಯಾರೋ ಬಂದು ವಿಡಿಯೋ ತೋರಿಸಿದ್ದಾರೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಆಫೀಸರ್. ಮೇಡಮ್ಗೆ ಇಲ್ಲಿವರೆಗೂ ಮದುವೆ ಆಗಿಲ್ಲ ಪಾಪ. ಮಕ್ಕಳ ಬಗ್ಗೆ ಎಷ್ಟು ಗೊತ್ತಿರುತ್ತೆ ಸರ್? ಆಗಿರೋರ್ಗು, ಮಗು ಆಗಿರೋರ್ಗು, ಮದುವೆ ಆಗದಿರೋ ಮಗು ಇಲ್ದೇ ಇರೋರ್ಗು ಡಿಫ್ರೆನ್ಸ್ ಗೊತ್ತಿರುತ್ತಲ್ವಾ ಸರ್ ನಿಮ್ಗೆ? ಮೇಡಮ್ ಫಸ್ಟ್ ನಿಮ್ ಗಮನಕ್ಕೆ ಬಂದಿದ್ ಯಾವಾಗ ಈ ಕೇಸು ಸರ್? ಇಲ್ಲಿ ಡೀಟೇಲ್ಸ್ ಆಗಿ ಹೇಳ್ಬಿಡ್ತೀನಿ. ಇವರು ಮಾರ್ಚ್ 2ನೇ ತಾರೀಕು ಏನು ವಿಡಿಯೋ ಮಾಡಿದಾರೆ ಅದು ನಮಗ್ ಗೊತ್ತಿಲ್ಲ ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಟೈಮ್ ಅಲ್ಲಿ ನಮ್ಗೆ ಬಜೆಟ್ ಅದು ಇದು ವರ್ಕ್ ಅಂತ ನಮ್ದೇ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಒಬ್ಬ ವಯಸ್ಸಾದಂತಹ ವ್ಯಕ್ತಿ 75 ವರ್ಷ 65 ವರ್ಷ ಆಸುಪಾಸಿನ ವ್ಯಕ್ತಿ ಅಂದ್ಬಿಟ್ಟು ಮೇಡಮ್ ಈ ತರ ಕಾನೂನು ರೀತಿ ಮಗುನ ತಟ್ಟು ತಗೊಂಡಿದೀನಿ ಅಂತ ವಿಡಿಯೋ ಮಾಡಿದ್ದಾರೆ. ಮಗುನ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದಾರೆ. ನೀವೇನು ತಗೊಳೋದಿಲ್ಲ ಆಕ್ಷನ್ ಅಂತ ನಾರ್ಮಲ್ ಆಗಿ ಕೇಳಿದ್ರು ಅವರು. ನಾರ್ಮಲ್ ಆಗಿ ಏನಿಲ್ಲ ಸರ್, ಸಾರ್ವಜನಿಕವಾಗಿ ನಾರ್ಮಲ್ ಆಗಿ ಆಫೀಸ್ ಮುಂದೆ ಬಂದು ಮೇಡಮ್ ಈ ತರ ಎಲ್ಲ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಆವಾಗ ತರೋಲಿ ನಾವು ವಿಡಿಯೋ ನೋಡಿ ಅದ್ರಲ್ಲಿ 2-3 ವಿಡಿಯೋ ನೋಡೋದಕ್ಕೆ ಮಾತ್ರನೇ ಸಾಧ್ಯ ಆಯ್ತು ಸರ್. ತುಂಬಾ ವಿಡಿಯೋಗಳನ್ನ ನೋಡೋದಕ್ ಆಗ್ಲಿಲ್ಲ. ಇವಾಗ ರಾತ್ರಿ ಕುತ್ಕೊಂಡು ನಾನ್ ನೋಡಿದ್ರೆ ಆ ಮಗು ಕೈಯಲ್ಲಿ ಅಡ್ಗೆ ಮಾಡಿಸ್ತಿದ್ದಾರೆ ಮೇಡಮ್. ಎಣ್ಣೆ ಬಿದ್ರೆ ಸರ್ ಯಾರು ಸರ್ ಕಾರಣ? ಮಗುಗೆ ಕಣ್ಣು ಏನೋ ಆಗಿದ್ದಿದ್ರೆ ಆವಾಗ ಬರ್ತಿದ್ರಿ. ಎಲ್ಲಿದ್ದೀರಾ ನಿಮ್ ಪೊಲೀಸ್ ಅವರು? ಮಾಡಿದ್ರು ಬೈತೀರಾ, ಮಾಡದೆ ಇದ್ರು ಬೈತೀರಾ. ನಿಮ್ಗೆ ನಿಜ ಗೊತ್ತಿಲ್ಲ ಸರ್. ನಾನು FIR ನಲ್ಲಿ ನನ್ನ ನಂಬರ್ ಹಾಕಿದ್ದೀನಿ. 3 ದಿನದಿಂದ ನಿದ್ದೆ ಮಾಡಿಲ್ಲ. ಮನೆಯಲ್ಲಿ ಮಲ್ಕೊಂಡಿದ್ರೆ ಒಬ್ಬೊಬ್ರು ರಾತ್ರಿ 12:30 ಕಾಲ್ ಮಾಡಿ ಮನೆ ಸೋನು ಗೌಡ ಫ್ಯಾನ್ ಅಂತೆ ನೋಟಿಸ್ ಕೊಡ್ಬೇಕಿತ್ತಂತೆ ಮೇಡಮ್ಗೆ. ಮೇಡಮ್ ನೋಟಿಸ್ ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ನಾನ್ ಇಟ್ಕೊಂಡ್ರೆ ನನಗೇನ್ ನೋಟಿಸ್ ಕೊಡೋದಿಲ್ಲ ಸ್ವಾಮಿ. FIR ಹಾಕ್ತಾರೆ. ಮಗು ಅಂದ್ರೆ ಏನು ಅಂತ ತಿಳ್ಕೊಂಡಿದೀರಾ? ಒಂದು ವಿಡಿಯೋ ಮಾಡೋದಕ್ಕೆ 4 ದಿನ ಹಿಡಿಯೋ ಮಹಾತಾಯಿಗೆ ಒಂದು ಮಗುನ 15 ದಿವಸ ಇಟ್ಕೊಂಡು 25 ವಿಡಿಯೋಗಳನ್ನ ಮಾಡಿದಾರಲ್ಲ ಮೇಡಮ್.
ಸರಿನಾ? ಇವಾಗ ಅರೆಸ್ಟ್ ಆದ್ಮೇಲೆ ಏನ್ ಹೇಳ್ತಾರೆ ಮೇಡಮ್ ಅವರು? ಅರೆಸ್ಟ್ ಆಗಿದ್ರೆ ರಕ್ಷಣೆ ಮಾಡೋದಂತೆ ಸರ್. ಮಗು ಯಾರ ಹತ್ರ ಇತ್ತು? ಯಾವ್ದಾದ್ರು ರೇಪ್ ಆಗ್ತಿತ್ತ ರಕ್ಷಣೆ ಮಾಡೋದಕ್ಕೆ? ಓ, ಸ್ವಂತ ಅಪ್ಪ ಅಮ್ಮನ ಅಡೆಯಲ್ಲಿ ರಕ್ಷಣೆಯಲ್ಲಿ ಇದ್ದ ಮಗುವನ್ನ ರಕ್ಷಣೆ ಮಾಡ್ತೀನಿ ಅಂದ್ರೆ ಏನ್ ನಾನ್ ಸೆನ್ಸ್ ವರ್ಡ್ ಸರ್ ಅದು? ನೋಡಿ, ನಿಮ್ಮ ಮಗಳನ್ನ ಆಕೆ ರಕ್ಷಣೆ ಮಾಡಕ್ ಕರ್ಕೊಂಬಂದ್ರಂತೆ ಹೇಳ್ತಿದ್ದಾರೆ ಮೇಡಮ್, ಹೇಳ್ತಿದ್ದಾರೆ ಕೇಳಿಸ್ಕೊಂಡವ್ರು. ಚೈಲ್ಡ್ ವೆಲ್ಫೇರ್ ಆಫೀಸರ್ ಹೇಳ್ತಿರೋ, ಸಮಿತಿಲಿರೋರು ಹೇಳ್ತಾ ಇರೋದು. ಗೀತಮ್ಮ ಅಂತ ಅವ್ರ ಹೆಸರು, ಗೀತಾ ಅಂತ ಅವ್ರು ಹೇಳ್ತಿರೋದು ನೋಡಿ, ಕೇಳಿಸ್ಕೊಳ್ಳಿ. ಕೇಸ್ ಹಾಕಿರೋದೇ ನಾನು ಸರ್ ಆ ಹುಡುಗಿ ಬಗ್ಗೆ. ಗೊತ್ತು ಮೇಡಮ್, ಗೊತ್ತು ಮೇಡಮ್. ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತು ಸರ್ ಆಸ್ ಎ ಮದರ್ ಆಗಿ. ಮೇಡಮ್ ಈಗ ಸೇವಂತಿ ಮನಸ್ಥಿತಿ 2023 ನನ್ಗೂ ಅಬಾರ್ಷನ್ ಆಗಿದೆ. ನನಗೂ ಹೆಣ್ಣು ಮಗು ಬೇಕು ಅಂತ ಅಬಾರ್ಷನ್ ಆಗಿದೆ. ನನಗ್ ಗೊತ್ತು ಸರ್, ನನ್ನ ಹತ್ರ ಒಂದು ಗಂಡು ಮಗು ಇದೆ. ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ. ಮಕ್ಕಳು ನಿಮ್ಮ ಇದಲ್ಲ, ಮನೆಯಲ್ಲಿ ಕೆಲಸ ಮಾಡಿಸುವ ಅಂತ ವಸ್ತುಗಳಲ್ಲ. 1 ವರ್ಷ ಮಗುನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತೀರ, ಎಲ್ಲಿಂದನೂ ಕರ್ಕೊಂಡ್ ಬಂದಿರ್ತೀರ. ಕರ್ಕೊಂಡ್ ಬಂದು ನಾವ್ ರೆಸ್ಕ್ಯೂ ಮಾಡಾದ್ಮೇಲೆ ಸಾಹೇಬರು ಅವ್ರ ಗಂಡಂದಿರು ಬರ್ತಾರೆ, ಕಾರ್ನಲ್ಲಿ ಬರ್ತಾರೆ ಸರ್ ಇಲ್ಲಿ. ಮೇಡಮ್ ಸೇವಂತಿ ಹೇಗಿದ್ದಾರೆ ಮೇಡಮ್? ಆ ಮಗುಗೆ ಏನಾದ್ರೂ ಆಗಿದ್ರೆ ಯಾರು ಕಾರಣ ನೀವು ಹೇಳ್ಬಿಡಿ ಸರ್. ನಾನ್ ತಪ್ಪು ಮಾಡಿದ್ರೆ ನನ್ಗೆ ಹೇಳ್ಬಿಡಿ, ನನ್ ತಪ್ಪು ಅಂತ ನಾನು ಇವಾಗ್ಲೇ ಒಪ್ಕೊಂತೀನಿ. ನಾನ್ ಕೇಳೋ ಪ್ರಶ್ನೆಗೆಲ್ಲ ಆನ್ಸರ್ ಮಾಡಿ ಇಲ್ಲಿ. ಅದರ ತೀವ್ರತೆ ಪಬ್ಲಿಕ್ ಸಾರ್ವಜನಿಕರು ಇಷ್ಟು ಹೊತ್ತಾಗಿ ಒಂದು ಅಧಿಕಾರಿನ ನಡೆಸ್ಕೊಂಡ್ಬಿಡುದು ಸರ್. ಮುಂದೆ ಯಾರು ಹೆಲ್ಪ್ ಮಾಡೋದಿಲ್ಲ. ಮಕ್ಕಳನ್ನ ಎಲ್ಲರೂ ಹೀಗೆ ರೇಪ್ ಮಾಡ್ತಾರೆ, ಹಿಂಗೆ ಬಳಸ್ಕೊಂತಾರೆ. ಎಲ್ಲಾದ್ರೂ ಏನೇ ಆಗಿದ್ರು ಕಾನೂನು ಬಾಹಿರವಾಗಿ ಎಲ್ಲಾದ್ರೂ ನಡೆದಿರ್ಲಿ 109 ಕಾಲ್ ಮಾಡಿ ಅಂತ ನಾನು ಹೇಳ್ತೀವಲ್ಲ, ಅದು ತಪ್ಪು. ಮೊನ್ನೆ ಒಬ್ರು ಸಾರದಲ್ಲೇ ತಗೊಂಡು ಒಂದು ಮಗುನ ಇಟ್ಕೊಂಡು ಮಗುಗೆ ಮನ ಬಂದಂತೆ ಹೊಡೆದಿದ್ದಾರೆ ಚಾಕುನಿಂದ. ಅಯ್ಯೋ, ಅರ್ಥ ಮಾಡ್ಕೊಳ್ಳಿ, ನಾವ್ ಏನಕ್ಕೆ ಹಿಂದೆ ಇರ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನೇನ್ ನಿಮ್ ಹತ್ರ ನಾವೇನು ಕೇಳೋದಿಲ್ಲ. ದುಡ್ಡು ಮಾಡ್ಕೊಂಡವ್ರು 101 ಜನ ಇರ್ತಾರೆ ಸರ್. ಇಲ್ಲಿ ಸೋನು ಶಾಂಭವಿ ಅವ್ರಿಗೆ ಯಾರೋ ಅಡ್ವೊಕೇಟ್ ಹೇಳಿದ್ರಲ್ಲ, ನೀನು ಮಗುನ ಇಟ್ಕೊಳಮ್ಮ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅವ್ರಿಗೆ ಗೊತ್ತಿರ್ಲಿಲ್ವಾ ಸರ್ ಕಾನೂನು? ವಿಲನ್ ಜಸ್ಟಿಸ್ ಆಕ್ಟ್ ಇವಾಗ ಕಾನೂನು ಓದುತ್ತಾ ಇರುವ ವ್ಯಕ್ತಿಗಳಿಗೂ ಗೊತ್ತಲ್ಲ ಸರ್. ಹೆಂಗ್ ಸರ್ ತೋರ್ಸಿದ್ರು ಮಗುಗೆ? ಆಯ್ತು, ನಾನೇ ನಿಮ್ಗೆ ಒಂದು ಬಟ್ಟೆನು ಚಿನ್ನನು ಕೊಡಿಸ್ಬಿಟ್ಟು 101 ಸಲ ಹೇಳ್ತೀನಿ, ನಾನು ಕೊಡಿಸ್ತೆ ಅಂತ. ನಿಮ್ಗೆ ಆತ್ಮಾಭಿಮಾನ ಇರುತ್ತೆ ಸರ್? ಹೇಳಿ ಸರ್. ನೋವಾಗುತ್ತೆ ಗೀತಾ ಅವ್ರು, ಯಾರೇ ಹೇಳಿದ್ರು ಪಬ್ಲಿಕ್ ರಾಂಗ್ ಮಾಡಿದ್ದಾರೆ ಸರ್. ಇಲ್ಲಿ ಪಬ್ಲಿಕ್ ರಾಂಗ್ ಮಾಡಿದ್ದು ಆ ಹುಡುಗಿಗೆ. ಅವಳು ಏನೋ ಮಾಡ್ತಾ ಇದ್ಲು ವಿಡಿಯೋ, ಪಬ್ಲಿಕ್ ಬಂದ್ಬಿಟ್ಟು ನೀನ್ ಈ ಕೆಲಸ ಮಾಡಿಸು, ಆ ಕೆಲಸ ಮಾಡಿಸು, ಅದನ್ನ ಓದ್ತಾ ಇರೋ ಪರೀಕ್ಷೆ ಬರೀತಾ ಇರೋ ಒಂದು ಮಗುನ ಕರ್ಕೊಂಡ್ ಬಂದ್ಬಿಟ್ಟು ನಿನ್ನ ಇಲ್ಲಿ ಸ್ಟಾರ್ಟ್ ಆಫ್ ಟೈಮ್ ಫಸ್ಟ್ ಒಂದು ವಿಡಿಯೋ ಮಾಡಿದ್ದಾರೆ ಶಾಂಭವಿ ಅವರು. ಅದು ವ್ಯೂಸ್ ಚೆನ್ನಾಗಿ ಹೋಗಿದೆ. 2 ತಿಂಗಳು ಹಿಂದೆ ಆದ್ಮೇಲೆ 2 ತಿಂಗಳು ಸ್ಟಾರ್ಟ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ವಿಡಿಯೋ ಚೆನ್ನಾಗಿ ಬಂದಿಲ್ಲ. 2 ಅಕೌಂಟ್ ಇದೆ ಅಲ್ಲ ಮೇಡಮ್? ಅದು 2 ಅಕೌಂಟ್ ಇದೆ ಅಲ್ಲ? ಅದು ಗೊತ್ತಿಲ್ಲ ಸರ್. ನಾನು ಇವಾಗ ಶಾಂಭವಿ ಅಂತ ಒಂದು, ಸೋನು ಅಂತ ಒಂದು 2 ಅಕೌಂಟ್ ಇರ್ಬೇಕಲ್ಲ ಅದು? ಇಲ್ಲ, ನಾನು ಒರಿಜಿನಲ್ ನೇಮ್ ಮಾತ್ರ ಮಾತಾಡ್ತಾ ಇದ್ದೀನಿ ಸರ್. ಸೋನು ಗೌಡ ನಮಗ್ ಬೇಕಾಗಿಲ್ಲ. ಶಾಂಭವಿ ಅನ್ನೋ ವ್ಯಕ್ತಿ ಏನ್ ಮಾಡಿದಾರೆ, ಸೋನು ಗೌಡ ಎಂಬ ಯೂಟ್ಯೂಬ್ ಚಾನಲ್ ನ ಇಟ್ಕೊಂಡು ಫಸ್ಟ್ ಒಂದು ವಿಡಿಯೋಗಳನ್ನ ಮಾಡಿದ್ದಾರೆ ಸೇವಂತಿ ಅನ್ನೋ ಮಗು ಜೊತೆಗೆ. ಅದು ಆವಾಗ ರನ್ನಿಂಗ್ ಚೆನ್ನಾಗಿ ಆಗ್ತಾ ಇತ್ತು. ಅದಾದ್ಮೇಲೆ ಮಗುನ ಅವ್ರ ಪೇರೆಂಟ್ಸ್ ಮನೆ ಕರ್ಕೊಂಡು ಹೋಗಿದ್ದಾರೆ. ಮಗು ಹುಷಾರಿರ್ಲಿಲ್ವಂತೆ ಸರ್. ಓಕೆ, ನಾನು ಒಪ್ಕೊಂತೀನಿ ಆಸ್ ಎ ಪೇರೆಂಟ್ ಆಗಿ. ನನ್ ಮಗು ಯಾರನ್ನ ಹಚ್ಕೊಂಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ 1-2 ದಿನ ಜ್ವರ ಬರುತ್ತೆ, ನಾನ್ ಮೇಂಟೈನ್ ಮಾಡ್ಬೇಕು ಸರ್ ಆಸ್ ಎ ಪೇರೆಂಟ್ ಆಗಿ. ನನ್ನ ಕರ್ತವ್ಯ ಅದು. ಇವ್ರು ಹೇಳ್ತಾ ಇರೋದು 2 ತಿಂಗಳು ಆದ್ಮೇಲೆ ಜ್ವರ ಬಂತಂತ. ಅದಿಂಗ್ ಬಂತು ಸರ್ ಜ್ವರ? ಎಷ್ಟು ದಿನ ಇತ್ತು ಸರ್? ಟೈಫಾಯ್ಡ್ ಬಂದಿತ್ತಾ ಅಂದ್ರೆ? ನಾನು ಒಂದಷ್ಟು ಗ್ಲಾನ್ಸ್ ಮಾಡ್ತಿದ್ದೆ ಮೇಡಮ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ನೀವು ಹೇಳಿದ್ದು ಶಾಂಭವಿ ಗೌಡ, ನಾನು ಏನೋ ಫಾಲೋ ಮಾಡ್ತಿಲ್ಲ, ಹಂಗಾಗಿ ನಾನು ಸುಮ್ಮನೆ ಅದನ್ನ ಚೆಕ್ ಮಾಡ್ತಾ ಇದ್ದೀನಿ. ನಾನು ಯಾವ್ದು ಫಾಲೋ ಮಾಡ್ತಾ ಇಲ್ಲ ಸರ್. ನೋಡಕ್ ನನ್ನ ಆಫೀಸ್ ಕಚೇರಿ ಕೆಲಸಗಳನ್ನ ಮುಗಿಸ್ಕೊಂಡು ನಾನ್ ಬರೋದಕ್ಕೆ ನನಗೆ ಗೀತಾ ಮೇಡಮ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ನೀವೇನ್ ಕೆಲಸ ಮಾಡಿದಿರಿ, ನಾಡಿನ ಇಷ್ಟು ಕೋಟಿ ಜನ ವಿಸ್ತಾರ ನ್ಯೂಸ್ ಮೂಲಕ ಒಬ್ಬ ಅಧಿಕಾರಿ ಒಂದು ಹೆಣ್ಣು ಮಗಳಿಗೆ, ಒಂದು ಮಕ್ಕಳಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಅದನ್ನ ಪ್ರಯಾರಿಟಿಯಾಗಿ ಟ್ರೀಟ್ ಮಾಡಿ ನ್ಯಾಯ ಕೊಡಿಸ್ಬೇಕು, ಹೆಣ್ಣು ಮಕ್ಕಳು ಮತ್ತೆ ಧೈರ್ಯದಿಂದ ಈ ಸಮಾಜದಲ್ಲಿ ಬದುಕುವಂತ ಕೆಲಸ ಆಗಬೇಕು ಅಂತ ನೀವು ಹೋರಾಡ್ತಿದ್ದೀರಿ ಮೇಡಮ್. ವಿಸ್ತಾರ ನ್ಯೂಸ್ ಮೂಲಕ ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ, ಇಡೀ ನಾಡಿನ ಜೊತೆ ನಿಮ್ ಜೊತೆ ಇದ್ದಾರೆ ಮೇಡಮ್. ಪ್ಲೀಸ್, ಇಡೀ ನಾಡಿನ ಜೊತೆ ನಾವೆಲ್ಲರೂ ಇದೀವಿ ನಿಮ್ ಜೊತೆ. ಲೆಟ್ ಮಿ ಟೆಲ್ ಯು ದಿಸ್.
ಮೇಡಮ್ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ತರ ನೀವು ಭಯ ಪಡೋದು ಅಥವಾ ನೀವು ಆ ತರ ಮಾಡೋರಲ್ಲ. ಸೊ ಹಾಗಾಗಿ ಭಯ ಪಡೋದಕ್ಕೆ ಹೋಗೋದಿಲ್ಲ ಹಾ ಎಕ್ಸಾಕ್ಟ್ಲಿ. ನಿಮಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅಥವಾ ಇನ್ನೇನೋ ಆದ್ರೆ ನೀವು ಅದರಿಂದ ಹಿಂದೆ ಸರಿಬೇಕಾಗಿಲ್ಲ. ವೆನ್ ಯು ಆರ್ ರೈಟ್ ಯು ಆರ್ ಡೂಯಿಂಗ್ ರೈಟ್ ಅಂಡ್ ಯು ಹ್ಯಾವ್ ಟು ಡೂ ಇಟ್ ಅಷ್ಟೇ. ನಾನು ಹಿಂದೆ ಸರಿಯೋದಿಲ್ಲ ಸರ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವ್ರ ಅಡ್ವೊಕೇಟ್ ಅವ್ರಿಗೆ ನೀನು ದತ್ತು ತಗೊಂತ ಇದೀವಿ ಅಂತ ಒಂದು ನಾಲೆಜ್ ಕೊಟ್ರಲ್ಲ ಇಲ್ಲಿ ಶಾಂಭವಿ ಅವ್ರಿಗೆ, ಅವ್ರಿಗೆ ಗೊತ್ತಿರ್ಲಿಲ್ವ ಕಾನೂನು ಅಂತ. ಏನಕ್ಕೆ ಯೂಸ್ ಮಾಡ್ಕೊಂಡ್ರು ಹುಡುಗಿನ ಫಸ್ಟ್ ಶಾಂಭವಿನ. ಬರ್ತಿ ಬಿಡಿ ನಾಳೆ ಕೇಸು ಸಾರ್ವಜನಿಕರವಾಗಿ ಆಗ್ಲಿ ಇನ್ನೊಂದು ಕಡೆಯಿಂದ ಆಗ್ಲಿ ಹುಡುಗಿ ಹತ್ರ ತಗೋಣ ಶಾಂಭವಿ ಹತ್ರ ಅಮೌಂಟ್. ಅದು ನೋಡ್ತಾ ಇದೀನಿ ಮೇಡಮ್. ಅದು ಸೋನು ಶ್ರೀನಿವಾಸ್ .ಗೌಡ 54 ಕೆಳಗಡೆ ಶಾಂಭವಿ .ಶ್ರೀನಿವಾಸ್ ಗೌಡ 54 1 million ಫಾಲೋವರ್ಸ್. ಇಲ್ಲಿ ಮಾಡ್ಬೇಕಾಗಿರೋದು ನಾವ್ ಇಷ್ಟೇ, ಈ ಯೂಟ್ಯೂಬ್ ನಿಂದ ಏನ್ ಅಮೌಂಟ್ ಬರುತ್ತೆ ಅದನ್ನ ಕಡಾಖಂಡಿತವಾಗಿ ಯಾರು ಸೇರ್ಬೇಕು ಕಷ್ಟ ಪಡಿತಾರೆ ಸರ್. ಒಂದು ರೇಖಾ ಅಡುಗೆ ಚಾನಲ್ ಅಂತ ಮೇಡಮ್ SSLC ಫೇಲ್ ಅವ್ರ ಅಡುಗೆ ಮಾಡಿ ಹಾಕ್ತಾರೆ. ಅವ್ರ ಅಡುಗೆಯಿಂದ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ ಅಂತ ಎಜುಕೇಟೆಡ್ ವಿಡಿಯೋಗಳನ್ನ ನೋಡಿ ಫಾಲೋ ಮಾಡಿ. ಯಾವ್ಯಾವ್ದು ಬೇಡ ಸರ್, ಬೇಡ. ಇನ್ನ ನನಗೆ ಮಾತಿಲ್ಲ ಅಲ್ಲಿ. ಯಾವ್ದಾವ್ದೋ ವಿಡಿಯೋಗಳನ್ನ ನೋಡಿ ಏನೇನೋ ಮಾಡ್ಕೊಂಡು ನಿಮ್ಮ ಟೈಮ್ ನ ನೀವ್ ವೇಸ್ಟ್ ಮಾಡ್ಕೊಂಬಿಡಿ. ಮೇಡಮ್ ಹತ್ರ ನಾನು ಕೇಳಿದ ಶಾಂಭವಿ ಗೌಡ ಹತ್ರ, ನಿಮ್ಗೆ ಎಜುಕೇಶನ್ ಏನ್ ಮಾಡಿದೀರಾ ಮೇಡಮ್ ಅಂತ ಕೇಳಿದಕ್ಕೆ, ಡಿಪ್ಲೊಮಾ ಮಾಡಾದ್ಮೇಲೆ BE ಇಂಜಿನಿಯರಿಂಗ್ 2 years ಹೋದೆ, ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಹಂಗಂದ್ರೆ ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಇನ್ ಫ್ರಂಟ್ ಆಫ್ ದಿ ವರ್ಡ್ ಅಂತ ಹೇಳಿದ್ರಲ್ಲ, ಅದು ರಾಂಗ್. ಅಲ್ಲ ಮೇಡಮ್, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡ್ಬಿಟ್ಟು 2 ವರ್ಷ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಬಿಟ್ಬಿಟ್ರಂತೆ. ನಾಟ್ ಇಂಪಾರ್ಟೆಂಟ್ ಅನ್ನೋರು ನಮ್ಮ ಸೇವಂತಿಗೆ ಎಲ್ಲಿ ಎಜುಕೇಶನ್ ಕೊಡಿಸ್ತಾರೆ ಹೇಳಿ ಸರ್? ಇಂಗ್ಲಿಷ್ ಕಲಿಸ್ತಾರಂತೆ ಸರ್. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಎಲ್ಲರಿಗೂ ಕನ್ನಡ ಮೀಡಿಯಂ ಅಲ್ಲಿ ಬರ್ದಿರೋದು ನಾನು. ಇಫ್ ಯು ಸ್ಪೀಕ್ ಎನಿಥಿಂಗ್ ಇನ್ ಇಂಗ್ಲಿಷ್ ವಿತಿನ್ ಅ ಸೆಕೆಂಡ್ ಐ ವಿಲ್ ಗಿವ್ ದ ಆನ್ಸರ್. ಪಾಯಿಂಟ್. I know now 5 languages. Whatever languages you will talk, I will talk. ನನ್ನ ಮಗ ಇದಾನೆ 3 languages ಮಾತಾಡ್ತಾನೆ. ಗೀತಾ ಮೇಡಮ್ ಕಂಪ್ಲೀಟ್ಲಿ ಓ ವಿತ್ ಯುವರ್ ವರ್ಡ್ಸ್ ಇಲ್ಲ ಅಂತಲ್ಲ. ನನಗೆ ಒಂದು ಭರವಸೆ ಕೊಡಿ. ಬಿಕಾಸ್ ನೀವು ಶುರು ಮಾಡಿದಾಗಿಂದ ಇಲ್ಲಿ ತನಕ ತಾಯಿಯ ಕಣ್ಣೀರು ನಿಂತಿಲ್ಲ ಸ್ಟುಡಿಯೋದಲ್ಲಿ. ಐ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ನಿಮ್ಮನ್ನ, ಅವ್ರಿಗೊಂದು ಭರವಸೆ, ಒಂದು ಆ ಮಗು ಅವ್ರ ಮಡಿಲಿ ಸೇರ್ಬೇಕು, ಆ ಥರದಕ್ಕೆ ನಿಮ್ಮ ಸಹಾಯ ಬೇಕು ಮತ್ತು ನೀವು ಅವ್ರ ಜೊತೆ ಮಾತಾಡಬೇಕು. ಮುದ್ದಪ್ಪ ಮತ್ತು ರಾಜೇಶ್ವರಿ ಸ್ಟುಡಿಯೋಲಿ ಇದ್ದಾರೆ, ನಿಮ್ಮ ಮಾತು ಕೇಳಿಸ್ಕೊತಿದ್ದಾರೆ. ಪ್ಲೀಸ್ ಗೋ ಹೆಡ್ ಗೀತಾ ಮೇಡಮ್ ಪ್ಲೀಸ್. ಸಾರಿ, ನಾನು ನಿಮ್ ಮಗುಗೆ ಹಾಳಾಗ್ಬೇಕು ಅಂತ ಏನು ಮಾಡ್ಲಿಲ್ಲ. ಆಸ್ ಎ ಮದರ್ ನಾನು ನಿಮ್ ಸೇವಂತಿ ಮಗು, ನನಗೂನು ಮಗುನೇ ಅದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅದು ಬೇರೆ ಎಲ್ಲೋ ಏನೋ ಆಗುತ್ತೆ ಅಂತಾನೆ ನಾವು ರೆಸ್ಕ್ಯೂ ಮಾಡಿದಷ್ಟೇ. ಏನು ಇಲ್ಲಿ ತಪ್ಪು ಮಾಡ್ಲಿಲ್ಲ ನಾನು. ಅಲ್ಲ ನಾನು ಮೇಡಮ್ ಹಂಗೆ ಹೇಳ್ತಿಲ್ಲ ಮೇಡಮ್, ನಾನು ಹೇಳ್ತಿರೋದು ನೀವು ಆ ತಾಯಿಗೊಂದು ಭರವಸೆ ಕೊಡಿ ಅಂತ. ಬಿಕಾಸ್ ಈಗ ನಿಮ್ಮಿಂದ ಒಂದು ಸಹಾಯ ಆಗಿದೆ ಅಂದ್ರೆ ಅಳ್ತಾ ಇದ್ದಾರೆ ತಾಯಿ, ಅದಕ್ಕೋಸ್ಕರ. ಸಾರಿ, ಆಸ್ ಎ ಮದರ್ ನಾನ್ ನಿಮ್ಮನ್ನ ಅಳಿಸ್ತೆ ಅಂತ ನನ್ಗೂ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಇಲ್ಲಿ ನಿಮ್ಮನ್ನ ಮಿಸ್ಲೀಡ್ ಮಾಡಿದ್ದಾರೆ, ನಿಮ್ಗೇನು ಗೊತ್ತಿಲ್ಲ ಅಂತ ಮಿಸ್ಲೀಡ್ ಆಗಿದ್ದೀರಾ ನೀವು. ಆಗಕ್ ಹೋಗ್ಬೇಡಿ, ಭಯ ಪಡ್ಬೇಡಿ. ಆದ್ರೆ ನೀವು ಮಾಡಿರೋ ತಪ್ಪೇನು ಅಂದ್ರೆ ಯಾರೋ ನೋಡಿದ್ರಲ್ಲ ಏನೋ ಆಯ್ತಲ್ಲ ಅಂತ ಕಳ್ಸಿದ್ದು ತಪ್ಪಾಗೋಯ್ತು. ನಮ್ ಪಕ್ಕದ ಮನೆಗೆ ನಾವು ಮಗುನ ಕಳ್ಸೋದಿಲ್ಲ, ಅಂಥದ್ದು ನೀವು 15 ದಿವಸ ಅವ್ರ ಮನೆಗ್ ಕಳ್ಸಿದ್ದು ತುಂಬಾ ತಪ್ಪು. ನಿಮ್ ಮಗಳ ಹತ್ರ ಅಷ್ಟು ದುಡಿಸ್ಕೊಂಡಿರೋದು ತಪ್ಪು. ಆ ಹುಡುಗಿ ಯಾರು? ನಮ್ ಮಗುಗೆ ಯಾರಲ್ಲೇ ಅನ್ನೋದಕ್ಕೆ. ಆ ಹುಡುಗ ಯಾರು? ನಮ್ ಮಗು ಮೇಲೆ ಕೈ ಹಾಕೋದಕ್ಕೆ. ಅರ್ಥ ಮಾಡ್ಕೊಳ್ಳಿ. ಪೋಕ್ಸೋನಲ್ಲಿ ಈ ನಮ್ ಕೈ ಹಾಕಿದ್ರು ತಪ್ಪೆ. ನಮ್ಮ ಮಕ್ಕಳು ಈವನ್ ಸ್ಕೂಲಲ್ಲಿ ಹೋದ್ರೆ ಮಾಸ್ಟರ್ ಏನ್ ಮಾಡ್ತಾರೋ ಅಂತ. ಸರ್, ರೀಸೆಂಟ್ ಆಗಿ January 1 ಒಂದು ಬಸ್ ಡ್ರೈವರ್ ಒಂದು ಮಗುನ ಸೂಸೈಡೇ ಮಾಡಿಸ್ಬಿಟ್ಟ ಸರ್. ನೀವ್ ಇಂಥದ್ನೆಲ್ಲ ಎಂಕರೇಜ್ ಮಾಡ್ತಿದ್ರೆ ಇನ್ನ ಏನೇನೋ ಮಾಡ್ತಾರೆ. ಪ್ಲೀಸ್, ನಮ್ ಮಕ್ಕಳು ನಮ್ಮ ಹತ್ರನೇ ಇರ್ಲಿ. ಕಷ್ಟ ಆದ್ರೂ ಪರವಾಗಿಲ್ಲ, ತುಂಬಾ ಫೆಸಿಲಿಟೀಸ್ ಇದೆ. 109 ಕಾಲ್ ಮಾಡಿ. ಇಲ್ಲಾಂದ್ರೆ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡಿ. ಈ ತರ ನನಗ್ ಮಗುನ ಸಾಕಾಗ್ತಾ ಇಲ್ಲ, ಪ್ಲೀಸ್ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಮಾಡ್ತಾರೆ. ಸರ್, ಮೊನ್ನೆ ರೀಸೆಂಟ್ ಆಗಿ ನಮ್ಮ ಆಶಾ ಮೇಡಮ್ ಅವರು SSLC ಕೋವಿಡ್ ಟೈಮ್ ನಲ್ಲಿ ಆ ಮಗುವನ್ನ ತಂದೆ ತೀರೋಗಿರ್ತಾರೆ. ಆ ಮಗುಗೆ 10 ಲಕ್ಷ ಕೊಡ್ತಿದ್ದಾರೆ ಸರ್ ಗವರ್ಮೆಂಟ್ ಇಂದ.
ಇಂಥ ಹೆಲ್ಪ್ಗಳು ತುಂಬಾ ಬರುತ್ತೆ ಅಂತ ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಹೆಲ್ಪ್ ತಗೊಳ್ಳಿ. ಇಂತ ತುಂಬಾ ಇದೆ. ಸಂಸಾರ ಅಂದ್ಬಿಟ್ಟು ಒಂದು ಇದೆ 100 ಜನ ಮಕ್ಕಳಿಗೆ ಅವರು ಫ್ರೀ ಎಜುಕೇಶನ್ ಕೊಡ್ತಿದ್ದಾರೆ. ಅವ್ರನ್ನೆಲ್ಲ ಬ್ರೇಕ್ ಮಾಡಿ ಇಂಥವ್ರನ್ನ ಬಿಟ್ಟು ಬಿಡಿ. ರೀಲ್ಸ್ ಮಾಡೋರ್ನ ಉದ್ಧಾರ ಮಾಡೋದಿಲ್ಲ ಅವ್ರು ನಿಮ್ಮನ್ನ. ಮಕ್ಕಳು ಉದ್ಧಾರ ಆಗಿಲ್ಲ ಅಂದ್ರೆ ದೇಶ ಅಭಿವೃದ್ಧಿ ಆಗೋದಿಲ್ಲ. ಅಗ್ರೀಡ್, ವ್ಯಾಲಿಡ್ ಪಾಯಿಂಟ್. ಬಹುಶಃ ಈ ಮೆಸೇಜ್ ಬರೀ ಈ ತಾಯಿಗೆ ಮಾತ್ರ ಅಲ್ಲ, ಇಡೀ ನಾಡಿನ ಜನತೆಗೆ ಈ ಮೂಲಕ CWC ಚೈಲ್ಡ್ ವೆಲ್ಫೇರ್ ಕಮಿಟಿಯ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿಯ ಗೀತಾ ಮೇಡಮ್ ಅಧಿಕಾರಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂಥರ ಮೇಡಮ್ ನೀವು ಹೇಳಿದ್ದು ಒಂಥರ ಐಬಾಲ್ ಕ್ಯಾಚ್, ಅಂದ್ರೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು, ಹೌದಲ್ವಾ? ಪ್ರತಿಯೊಂದು ಸರ್ ಪಕ್ಕದ ಮನೆಗೂ ಮಗುನ ಬಿಡ್ಬೇಡಿ ಪ್ಲೀಸ್, ಎಲ್ಲರೂ ಟಚ್ ಮಾಡ್ತಾರೆ. ಒಂದು ಟೀಚರ್ ಪ್ರಿನ್ಸಿಪಲ್ ಮಗುನ ಅವರ ನಾಲ್ಗೆಯಲ್ಲಿ ಮುಟ್ಟಬಾರದ ಸ್ಥಳಗಳನ್ನೆಲ್ಲ ಮುಟ್ಟಿದ್ದಾರೆ. ಪ್ಲೀಸ್ ಮಗು ಹತ್ರ ಮಾತಾಡಿ, ವಿಡಿಯೋಗಳನ್ನ ಮಾಡಿಸ್ಬೇಡಿ ಪ್ಲೀಸ್. ಮಗು ಅಡಿಕ್ಟ್ ಆಗ್ಬಿಟ್ರೆ ಓದನ್ನ ಬಿಟ್ಟು ಬಿಡುತ್ತೆ. ಓದು ಮುಖ್ಯ, ಎಜುಕೇಶನ್ ಮುಖ್ಯ. ಎಜುಕೇಶನ್ ಇವತ್ತು ಇದ್ದಿದ್ರೆ ಶಾಂಭವಿಗೌಡ ಈ ತರ ಮಾಡ್ತಾ ಇರ್ಲಿಲ್ಲ. ಅವ್ರನ್ನ ಇಲ್ಲಿ ಮಿಸ್ಲೀಡ್ ಮಾಡಿರೋದು ಅವ್ರ ಅಡ್ವೊಕೇಟ್ ಅಂತ ಅವರೇ ಹೇಳಿದ್ದಾರೆ. ನಾನ್ ಹೇಳ್ತಾ ಇದ್ದೀನಿ, ಅವ್ರ ಅಡ್ವೊಕೇಟ್ ಹೆಂಗ್ ಹೇಳಿದ್ರು ಸರ್, ವಿಡಿಯೋ ಮಾಡು ಅಂತ ಹೆಂಗ್ ಬಿಟ್ರು, ಮಗುನ ತೋರ್ಸು ಅಂತ ಹೆಂಗ್ ಬಿಟ್ರು? ನಾರ್ಮಲ್ ಕಾಮನ್ ಪಾಯಿಂಟ್ ಸರ್, ಎಲ್ಲರಿಗೂ ಗೊತ್ತು ಇದು. ಇವತ್ತು ಅದೇ ಎಜುಕೇಶನ್ ಅವ್ರಿಗೆ ಇದ್ದಿದ್ರೆ, APJ ಅಬ್ದುಲ್ ಕಲಾಂ ಅವ್ರು ಹೇಳಿರೋ ಒಂದು ವರ್ಡ್ ಅವ್ರ ತಲೆನಲ್ಲಿ ಇದ್ದಿದ್ರೆ, ಶಿ ವಿಲ್ ಕಂಪ್ಲೀಟ್ ಹರ್ BE ಗ್ರಾಜುಯೇಷನ್, ಶಿ ವಿಲ್ ಬಿ ಅ ವೆರಿ ಗುಡ್ ಪ್ರೊಫೆಷನಲ್. ಅಲ್ಲ, ಪೊಲೀಸರು ಕರ್ಕೊಂಡ್ ಬಂದಾಗ ಎನ್ಕ್ವೈರಿ ಅಟ್ಲೀಸ್ಟ್ ತಗ್ಗಿ ಬಗ್ಗೆ ಅಥವಾ ಒಂದು ಒಳ್ಳೆ ಜೆಸ್ಚರ್ಲಿ ಮಾತಾಡ್ತಿದ್ರೆ ಇಲ್ವಾ? ನಾನ್ ಏನೋ ಮಾಡಿದೀನಿ, ನಾನ್ ರಕ್ಷಣೆ ಮಾಡಿದೀನಿ. ಏನ್ ರಕ್ಷಣೆ ಮಾಡಿದೀಯಮ್ಮ ಆ ತಾಯಿ? ಅಷ್ಟುವರೆ ರಾತ್ರಿನಲ್ಲಿ ಮಗುನ ಕರ್ಕೊಂಡೋಗಿ ಫಿಲಂ ಕರ್ಕೊಂಡ್ ಹೋಗೋದು ರಕ್ಷಣೆನಾ? ಇಲ್ಲ ಅಂದ್ರೆ ಮಗುಗೆ ಏನು ಊಟ ಬಟ್ಟೆ ಕೊಡೋದಕ್ಕೆ ಅವ್ರ ಪೇರೆಂಟ್ಸ್ ಕೈಯಲ್ಲಿ ಆಗೋದಿಲ್ವ ಸರ್? ಗಂಜಿನ ಉಪ್ಪನ ಏನೋ ಒಂದು ತಿಂಡಿ ಬಿಡಿ ಸರ್ ಅವ್ರ ಮನೇಲಿ. ಏನ್ ರೀಸನ್ ಬೇರೆ ರಕ್ಷಣೆ ಜೊತೆಗೆ ಬೇರೆ ರೀಸನ್ ಕೊಟ್ರ ಮೇಡಮ್ ಏನಾರು? ಏನಿಲ್ಲ ಸರ್, ರಕ್ಷಣೆ ಮಾಡಿ ಅವ್ರ ಮಗುಗೆ ತಿಂಡಿ ಬಟ್ಟೆ ಕೊಟ್ಟಿದಾರಂತೆ ಸರ್. ನಮ್ಮ ಮನೇಲಿ ನಾನಿದ್ದಾಗ ಅಳ್ಸೋಗಿರೋ ಅನ್ನ ತಿಂದಿದ್ದೀನಿ. ನೀವೇನು ತಿಂತಿ, ಪ್ರಾಬ್ಲಮ್ ಇಲ್ಲ. ಮಕ್ಕಳನ್ನ ಬಡತನದಲ್ಲೇ ಬೆಳೆಸಿ, ಪ್ರಾಬ್ಲಮ್ ಇಲ್ಲ. ಬೇರೆಯವ್ರ ಹತ್ರ ಕೊಡಬೇಡಿ. ಅವ್ರು ಏನಾದ್ರೂ ಮಾಡ್ಬೋದು. ನಾಳೆ ಕಾನೂನು ಅರಿವಿಗೆ ಬಂದ್ರೆ ಮಾತ್ರ ಅವ್ರು ರಕ್ಷಣೆ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ನಾವೇ ರಕ್ಷಣೆ ಸರ್. ಇಲ್ಲ, ಒಂದಷ್ಟು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡಿದೀರಾ. ಟೀಚರ್ ಯಾರು ಸರ್? ಮೊದಲ ಗುರು ಯಾರು ಸರ್? ತಾಯಿ. 100% ಮಕ್ಕಳಿಗೆ ಮೊದಲ ಗುರು ತಾಯಿ, ತಂದೆ ರಕ್ಷಕ. ಕರೆಕ್ಟ್. ರಕ್ಷಣೆ ಮಾಡಿ, ಪಾಲನೆ ಮಾಡಿ, ಪೋಷಣೆ ಮಾಡಿ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಕೆಲವೊಂದು ಹಾಸ್ಟೆಲ್ಗಳಿದೆ, ಬಿಟ್ಟು ಬಿಡಿ, ಮಗು ಚೆನ್ನಾಗಿ ಓದ್ಕೊಳತ್ತೆ. ನಾನು ಅದೇ ಹಾಸ್ಟೆಲ್ ನಲ್ಲಿ ಓದಿ ಬಂದಿರುವ ವ್ಯಕ್ತಿ ಸರ್ ಇವತ್ತು. ಮೇಡಮ್, ಈಗ ಇವ್ರು ಮಗುನ ಹೇಗೆ ನೋಡ್ಬೋದು, ಹೇಗೆ ಕರ್ಕೊಂಡು ಹೋಗ್ಬೋದು, ಹೇಗೆ ಇದು ಮಾಡ್ಬೋದು, ರೀಚ್ ಆಗ್ಬೋದು ಮೇಡಮ್? ಸರ್ ಅದು CWC ಮುಂದೆ ಪ್ರೊಡ್ಯೂಸ್ ಆಗಿರೋದು. NCPCR ನಿಂದ ಎಲ್ಲ ಲೆಟರ್ ಬರುತ್ತೆ. ಯಾಕಂದ್ರೆ ಇದು ಗವರ್ಮೆಂಟ್ ಹಾಕಿರೋ ಕೇಸ್ ಇದು. ಹೌದು. ಯಾಕೋ ಸಾರ್ವಜನಿಕರು ನಮ್ಗೆ ಕೇಸ್ ಕೊಟ್ಟಿರ್ಬಹುದು, ಆದ್ರೆ ಅವ್ರು ಬಂದ್ಬಿಟ್ಟು ಹೇಳಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಮಗು ಎಲ್ಲಿದೆ ಅಂತ. ಮಗುನ ನೋಡ್ಬೋದಾ ಮೇಡಮ್ ಇವರು? ಅದನ್ನ ನೀವು ಆಶಾ ಮೇಡಮ್ ಹತ್ರನೇ ಕೇಳ್ಬೇಕಾಗುತ್ತೆ. ನಾನು ಹೇಳ್ತೇನೆ, ನಾನು ಜಾಯ್ನ್ ಆಗಿ ಬಟ್ ಮಗು ಆರಾಮಾಗಿ ಮಾತಾಡ್ಕೊಂಡಿದೆ, ಒಂದ್ ಸ್ವಲ್ಪ ಇದಾಗಿದೆ ಅಲ್ವಾ, ಆರಾಮಾಗಿದೆ ಅಲ್ವಾ? ಚೆನ್ನಾಗಿದೆ ಸರ್, ಏನು ಭಯ ಏನಿಲ್ಲ. ಮಗು ಚೆನ್ನಾಗಿದೆ. ಮಗುಗೆ ಏನು ಅಂದ್ರೆ ನೀವು ಸರ್, ಇದು ಲಾಸ್ಟ್ ಪಾಯಿಂಟ್ ಫ್ರಮ್ ಮೈ ಸೈಡ್ ಫಾರ್ ಆಲ್ ದ ಪೇರೆಂಟ್ಸ್, ನಾಟ್ ಓನ್ಲಿ ದಿಸ್ ಪೇರೆಂಟ್. ಕರೆಕ್ಟ್, ಪರ್ಟಿಕ್ಯುಲರ್ಲಿ ನಾನು ಅದಕ್ಕೆ ಆ ಪದ ಮೆನ್ಷನ್ ಮಾಡಿದ್ದು. ಬಹುಶಃ ವಿಸ್ತಾರ ನ್ಯೂಸ್ ನೋಡ್ತಿರುವಂತ ಕೋಟಿ ಕರ್ನಾಟಕದಲ್ಲಿರೋರಿಗೆ, ಕನ್ನಡಿಗರಿಗೆ ಇವತ್ತು ನೀವು ಹೇಳಿದ ಮಾತು ತುಂಬಾ ಚೆನ್ನಾಗಿ ಮನದಟ್ಟಾಗಿರುತ್ತೆ ಅಂತ ಭಾವಿಸ್ತೇನೆ ನಾನು. ಮೇಡಮ್, ಒಳ್ಳೆ ಮಾತು ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದೀನಿ ಪ್ಲೀಸ್. ಮಗು ಹತ್ರ ವಿಡಿಯೋಗಳನ್ನ ಮಾಡ್ಸೋದನ್ನ ಬಿಟ್ಟು ಬಿಡಿ. ಆ ಮಕ್ಕಳು ಅಡಿಕ್ಟ್ ಆಗ್ಬಿಡ್ತಾನೆ ವಿಡಿಯೋಗಳಿಗೆ. ಎಜುಕೇಶನ್ ನ ಕೊಡಿ. ಅವ್ರು ಬೆಳ್ದಾದ್ಮೇಲೆ ಅವರೇ ಮಾಡ್ಕೊಂತಾರೆ, ಪರವಾಗಿಲ್ಲ. ಯೂಸ್ ಮಾಡ್ಕೊಂಬೇಡಿ ಮಕ್ಕಳನ್ನ ಪ್ಲೀಸ್. ಅದು ಒಂದು ಜೀವನ ತರಾನೇ ನೋಡಿ. ಇವಾಗ ಪ್ರಾಣಿಗಳನ್ನ ಎಲ್ಲ ನಾವು ಯೂಟ್ಯೂಬ್ ಯಾವ್ದಾದ್ರು ಇದ್ರಲ್ಲಿ ನೋಡಿಸ್ತಾ ಇಲ್ಲ ಸರ್, ಯಾವ್ದ್ರಲ್ಲೂ ತೋರಿಸ್ತಿಲ್ಲ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅದೇ ತರ ಇವ್ರು ಹ್ಯೂಮನ್ಸ್ ಸರ್, ಪಾಪ ಗೊಂಬೆಗಳೆಲ್ಲ ಆಟ ಆಡ್ಕೊಳೋದಕ್ಕೆ. ತುಂಬಾ ಒಳ್ಳೆ ಮಾತು.
ನೀವು ಜನರು ಮನೆಯಲ್ಲಿ ಎಚ್ಚರಿಸುವಂತಹ video ಮಾತು. ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಸ್ವಂತ ತಂದೆ ತಾಯಿಗಳೇ ಆ ಮಕ್ಕಳ ಹತ್ರ ಮೊನ್ನೆ ಒಂದು ಚಿಕ್ಕ ಮಗು 6 ತಿಂಗಳ ಮಗು 201 ಮೋರ್ ದನ್ 200 ಆಬ್ಜೆಕ್ಟ್ಸ್ ಗುರುತಿಸ್ತಾ ಇದೆ ಅಂತ ಅಂತರ್ಸೋದಕ್ಕೆ ತುಂಬಾ ನೋಡ್ದೆ ಆ ವಿಡಿಯೋ ನೋಡ್ದೆ ನಾನು. ಚೆನ್ನಾಗಿರುತ್ತೆ ಕರೆಕ್ಟ್ ಗುರುತಿಸಿ ಪುಟಾಣಿ ಮಗು. ವಾರದಲ್ಲಿ ಯಾವ್ದೋ ಒಂದಿನ ಮಾಡ್ಬೇಡ ಅಂತ ಹೇಳ್ತಿಲ್ಲ, ನಾನು ಮಾಡಿದೀನಿ ಸರ್, ನಾನೇನ್ ಮಾಡ್ಲಿಲ್ಲ ಅಂತ ಹೇಳ್ತಿಲ್ಲ. ಸೊ ಈವನ್ ನನ್ನ ಇದು ಹೇಳ್ತೀನಿ, ನನ್ನ ಮಗನ ಹತ್ರ ನ್ಯಾಷನಲ್ ಸಿಂಬಲ್ಸ್ ಹೇಳ್ಸಿದ್ದೀನಿ, ಡ್ಯಾನ್ಸ್ ಮಾಡ್ಸಿದ್ದೀನಿ, ನಂದೇ ಆದಂತ ಓನ್ ಪ್ಲೇ ಸ್ಕೂಲ್ ಇದೆ, ನನ್ನ ಮಕ್ಕಳ ಹತ್ರ ಏನ್ ಮಾಡಿಸಿದ್ದೀನಿ, ಪ್ರಾಜೆಕ್ಟ್ ಮಾಡ್ಸಿದ್ದೀನಿ, ಫಾರೆಸ್ಟ್ ಮಾಡ್ಸಿದ್ದೀನಿ, ಅದೆಲ್ಲ ವಿಡಿಯೋ ನಾನು ಬಿಟ್ಟಿದ್ದೀನಿ. ನಾನು ಬಿಟ್ಟಿಲ್ಲ ಅಂತ ಹೇಳ್ತಿಲ್ಲ, ಎಜುಕೇಶನ್ ಮಾಡ್ತಿದ್ದೆ ಅವ್ರಿಗೆ ಗ್ಯಾಪ್ ಮಾಡಿದಂಗ್ ವಿಡಿಯೋ ಮಾಡಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರನೇ ಮಗುನ ಬಳಸ್ತೀನಿ ಪ್ಲೀಸ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಮತ್ತು ಒಂದಷ್ಟು ವ್ಯಾಲ್ಯೂಯಬಲ್ ನಮ್ಮೆಲ್ಲರ ಬದುಕಿನಲ್ಲಿ ಅದು ಕಣ್ತೆರೆಸುವಂಥ ಮಾತುಗಳನ್ನು ನೈಜ ಸ್ಥಿತಿಯನ್ನು ಅರ್ಥ ಮಾಡಿಸುವ ರೀತಿಯಲ್ಲಿ ಈ ಪ್ರಕರಣವನ್ನು ಸೇರಿಸಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ದೂರವಾಣಿ ಮೂಲಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.